ಸ್ನೇಹಿತರೆ, ದಿನ ಬೆಳಗಾದ್ರೆ ಡಿವೋರ್ಸ್ ಆಗಿಂಥ ಪ್ರಕರಣಗಳು, ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಬಿಟ್ಟಿದ್ದಾರೆ ಅನ್ನೋಂಥ ಪ್ರಕರಣಗಳು, ಸಂಬಂಧದಲ್ಲಿ ಈ ರೀತಿಯ ಗಲಾಟೆಗಳು, ಹೊಡೆದಾಟಗಳು ಇವನ್ನೆಲ್ಲ ಕೇಳಿರ್ತೀವಿ. ಆದರೆ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಹೆಸರೂರು ಅನ್ನೋ ಗ್ರಾಮದಲ್ಲಿ ಇವರು ಜೋಡಿ ಎಷ್ಟು ಅನ್ಯೋನ್ಯವಾಗಿತ್ತು, ಎಷ್ಟು ಪರಸ್ಪರ ಹೊಂದಾಣಿಕೆಯಿಂದ ಇದ್ದರು, ಇವರ ಜೀವನ ಹೇಗಿತ್ತು ಅನ್ನೋದಕ್ಕೆ ಇದೊಂದು ನಿದರ್ಶನ. ಏನಂತಂದರೆ ನಿನ್ನೆ ಅಂದರೆ ಭಾನುವಾರ ರಾತ್ರಿ 12 ಗಂಟೆಗೆ ಶಾಂತಮ್ಮ ಜುಂಜಪ್ಪ ಬಾರ್ಕೆ ಅಂತಕ್ಕಂಥವ್ರು ವಯೋಸಹಜವಾಗಿ ನಿಧನವಾಗಿರ್ತಾರೆ. ಈ ನಿಧನದ ಸುದ್ದಿಯನ್ನು ತಿಳಿದು ಸುಮಾರು 45 ವರ್ಷಗಳ ಕಾಲ ಅವರ ಜೊತೆ ಜೀವನವನ್ನು ನಡೆಸ್ಕೊಂಡು ಬಂದಿರತಕ್ಕಂತಹ ಪತಿ ಜುಂಜಪ್ಪ ಅಂತಕ್ಕಂಥವ್ರು ಕೂಡ ಮರುದಿನ ಬೆಳಗ್ಗೆ ಅಂದರೆ ಇವತ್ತು ಬೆಳಗ್ಗೆ 8 ಗಂಟೆ ಸುಮಾರಿಗೆ ತಾವು ಕೂಡ ಜೀವನ ಬಿಟ್ಟಿರ್ತಕ್ಕಂಥದ್ದು. ಅಂದರೆ ಜೀವನದುದ್ದಕ್ಕೂ ಇಬ್ಬರೂ ಕೂಡ 45 ವರ್ಷಗಳ ಕಾಲ ಸುಖ ದುಃಖ ಕಷ್ಟ ಸಮಸ್ಯೆ ಎಲ್ಲವನ್ನು ಎದುರಿಸ್ಕೊಂಡು ಎಲ್ಲವನ್ನು ಮೆಟ್ಟಿ ನಿಂತು ಜೀವನವನ್ನು ಸಾಗಿಸ್ಕೊಂಡು ಬಂದಿದ್ರು. ಜೀವನದ ಕೊನೆಯ ಗಳಿಗೆಯಲ್ಲೂ ಕೂಡ ಸಾವನ್ನು ಕೂಡ ಒಂದಾಗೇ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಬದುಕಿನಲ್ಲೂ ಒಂದಾಗಿದ್ದರು, ಸಾವಿನಲ್ಲೂ ಒಂದಾದರು ಅಂತಕ್ಕಂಥ ಮಾತುಗಳು ಆ ಗ್ರಾಮದಲ್ಲಿ ಕೂಡ ಕೇಳಿಬಂದವು. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಇದೇನೋ ಸಂಭ್ರಮಿಸುವಂಥದ್ದಲ್ಲ. ಇದು ಒಂದು 45 ವರ್ಷಗಳ ಕಾಲ ತಮ್ಮ ಜೀವನದಲ್ಲಿ ಎಲ್ಲವನ್ನ ಎದುರಿಸ್ಕೊಂಡು ಬಂದಿರತಕ್ಕಂಥವ್ರು. ವೈದ್ಯರು ಹೇಳೋ ಪ್ರಕಾರ ಜೀವನದ ಸಂಗಾತಿಗೆ ಈ ರೀತಿ ಆದಾಗ ಪತಿಯ ಮೇಲೆ ಮಾನಸಿಕ ಒತ್ತಡ ಹೆಚ್ಚಾಗಿ ಹೃದಯದ ಮೇಲೆ ಆ ಪರಿಣಾಮ ಬೀರುತ್ತಂತೆ. ಆಗ ಈ ರೀತಿ ಘಟನೆಗಳು ನಡೆಯುತ್ತೆ ಅನ್ನೋ ಒಂದು ಮಾತುಗಳನ್ನ ನಾನು ಕೇಳ್ಪಟ್ಟಿದ್ದೆ. ಹಾಗಾಗಿ ಇವತ್ತು ಏನು ಶಾಂತಮ್ಮ ಮತ್ತು ಈ ಜುಂಜಪ್ಪ ಅವರ ನಿಧನ ನಮಗೂ ಕೂಡ ದುಃಖ ತರಿಸುತ್ತೆ. ಅವರು ಏನು ಮಕ್ಕಳು ಮೊಮ್ಮಕ್ಕಳನ್ನು ಬಿಟ್ಟು ಅಗಲಿದಾರೋ, ಈ ಲೋಕವನ್ನು ತ್ಯಜಿಸಿದಾರೋ, ಅವರ ಕುಟುಂಬಕ್ಕೆ ಈ ನೋವನ್ನು ತಡ್ಕೊಳ್ಳುವಂಥ ಶಕ್ತಿಯನ್ನು ಆ ಭಗವಂತ ಅವರಿಗೆ ಕರುಣಿಸಲಿ ಅಂತ ನಾವು ಕೂಡ ಆಶಿಸ್ತೀವಿ. ಜೊತೆಗೆ ನನ್ನ ಪ್ರಕಾರ ಹಣ, ಆಸ್ತಿ, ಅಂತಸ್ತು, ಅಧಿಕಾರ ಇದೆಲ್ಲ ಒಂದು ಕಡೆಗೆ ಕೊನೆ ಕ್ಷಣದವರೆಗೂ ಪರಸ್ಪರವಾಗಿ ಹೊಂದಿಕೊಂಡು ಬದುಕನ್ನು ನಡೆಸುವಂಥದ್ದು, ಜೀವನವನ್ನು ಸಾಗಿಸುವಂಥದ್ದು ನಿಜವಾದ ಸಂಪತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನಿಮಗೇನಾದರೂ ಈ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅನ್ಸಿದ್ರೆ ಅಥವಾ ಏನಾದರೂ ಹೇಳಬೇಕು ಅನ್ಸಿದ್ರೆ ಖಂಡಿತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮಸ್ತೆ.